ಮೊದಲನೇದಾಗಿ ಇವತ್ತು ಮೋದಿಯವರ 11ನೇ ವರ್ಷ ಪೂರೈಸ್ತಾ ಇರುವಂಥ ಈ ಸಂದರ್ಭದಲ್ಲಿ ದೇಶದ ಜನತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದೇಶದ ಜನತೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ತಿಳಿಸ್ತೀನಿ. ನೆಹರು ಅವರು ಇಂದಿರಾ ಗಾಂಧಿಯವರ ನಂತರ ಒಂದು ದೀರ್ಘಕಾಲದ ಆಳ್ವಿಕೆಗೆ ಮಾಡ್ತಾ ಇರುವಂಥ ಪ್ರಧಾನಮಂತ್ರಿಯವರು. ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಕಾಂಗ್ರೆಸ್ಸೇತರ ಸರ್ಕಾರಗಳು ನಡೆದ ಮೇಲೂ ದೀರ್ಘಕಾಲದಲ್ಲಿ ಇರುವಂಥ ಪ್ರಧಾನಮಂತ್ರಿ ಅನೇಕ ಅಭಿವೃದ್ಧಿಗಳನ್ನು ಮಾಡಿರುವಂಥದ್ದು, ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಟ್ಟು ಮಾಡಿರುವಂಥ ಯೋಜನೆಗಳು. ಅದರಲ್ಲೂ ಕಳೆದ ವರ್ಷ ಒಂದು LICಯ ಕಡೆ ಅಂತ ಹೇಳಿ ಭೀಮಾ ಸಖಿ ಎನ್ನುವಂಥ ಒಂದು ಇನ್ಶೂರೆನ್ಸ್ ಯೋಜನೆಯನ್ನು ತಂದಿರೋದನ್ನು ಭಾಳ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೀನಿ. 17 ವರ್ಷದಿಂದ 60 ವರ್ಷದ ಹೆಣ್ಣು ಮಕ್ಕಳಿಗೆ LICಯಿಂದ ಸಿಗಬೇಕಾದಂಥ LICಯಿಂದ ಇನ್ಶೂರೆನ್ಸ್ ಪಾಲಿಸಿಯ ಮುಖಾಂತರ ಆ ಒಂದು ಭೀಮಾ ಸಖಿ ಎನ್ನುವಂಥ ಯೋಜನೆಯನ್ನು ಇಂಟ್ರೊಡ್ಯೂಸನ್ನು ಮಾಡಿರುವಂಥದ್ದು. ಎರಡನೇದು, ರೈತರಿಗೆ ಅದರಲ್ಲೂ ಹೆಣ್ಮಕ್ಳು ಅನ್ನೋದಕ್ಕೋಸ್ಕರ ಡ್ರೋನ್ ಮುಖಾಂತರ ಮಾಡುವಂಥ ಮಹಿಳೆಯರದು ಮತ್ತು ಕೃಷಿಗೆ ಸಂಬಂಧಪಟ್ಟಂಗೆ ಡ್ರೋನ್ ಮುಖಾಂತರ ಮಾಡುವಂಥ ಯೋಜನೆಗಳಿಗೆ ಹೊರಟಿದ್ದಾರೆ. 10 ಹಲವು ಕಾರ್ಯಕ್ರಮಗಳು ದೇಶದ ಜನತೆಗೆ ಕೊಟ್ಟಿರುವಂಥ ಮೋದಿ ಸರ್ಕಾರದ ಬಗ್ಗೆ ಅತ್ಯಂತ ಅಭಿಮಾನದಿಂದ ಮೋದಿ ನೇತೃತ್ವದ ಸರ್ಕಾರದಲ್ಲಿ ನಾನು ಒಬ್ಬ ಶಾಸಕನಾಗಿ ಇರುವಂಥ ಈ ಸಂದರ್ಭದಲ್ಲಿ ಭಾಳ ಖುಷಿ ಅಂತ ಅನ್ನಿಸ್ತಾ ಇದೆ. ಒಂದೇ ಒಂದು ಕಪ್ಪು ಚುಕ್ಕೆಯಲ್ಲಿದೆ, ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಆರೋಪವನ್ನು ಯಾರ ಮೇಲೂ ಮಾಡೋಕ್ಕಾಗದೇ ಇರುವಂಥ ರೀತಿಯಲ್ಲಿ ಕ್ಯಾಬಿನೆಟನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇಷ್ಟು ಯೋಜನೆಗಳು ಕೊಟ್ಟಿದ್ದಾರೆ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಎರಡನೇದು, ರಾಜ್ಯಗಳಿಗೆ ಮಾಡ್ತಾ ಇರುವಂಥ ಸಹಾಯಗಳು, ರಾಜ್ಯಗಳಿಗೆ ಕೊಡ್ತಾ ಇರುವಂಥ ಯೋಜನೆಗಳ ಬಗ್ಗೆನೂ ನಮ್ಮೆಲ್ರಿಗೂ ಭಾಳ ಹೆಮ್ಮೆ ಇದೆ. ಮೂರನೇದಾಗಿ, ನಾವು ಯಾವ್ಯಾವುದನ್ನೆಲ್ಲ ನಿರೀಕ್ಷೆ ಮಾಡಿರಲಿಲ್ವೋ, ಉದಾಹರಣೆಗೆ ರಾಮ ಮಂದಿರದ್ದಿರ್ಬೋದು, ಹೀಗೆ ಮೊನ್ನೆ ಉದ್ಘಾಟನೆ ಮಾಡಿದಂಥ ಅತಿ ಎತ್ತರದ ಸೇತುವೆ ಇರ್ಬೋದು, ಇದೆಲ್ಲ ನಾವು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ವೋ ಆ ರೀತಿಯಲ್ಲಿ ಮಾಡಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಲ್ಪನಾ ಶಕ್ತಿ ಮತ್ತು ವಿವೇಚನಾ ಶಕ್ತಿಗೆ ನಾವು ಎಷ್ಟು ಸೆಲ್ಯೂಟ್ ಹೊಡೆದ್ರು ಸಾಲದು. ಜೊತೆಗೆ ಗೊತ್ತೇ ಇದೆ ಉಗ್ರಗಾಮಿಗಳ ವಿರುದ್ಧ ಹೆಂಗೆ ನಡ್ಕೊಂಡ್ರು ಅಂತೇಳಿ. ನಮ್ಮನ್ನು ಮುಟ್ಟಿದ್ರೆ ನಿಮ್ಮನ್ನು ಮುಟ್ಟಲ್ಲ ಅನ್ನುವಂಥ ರೀತಿ ಚೆನ್ನಾಗಿ ಮಾಡಿದ್ದಾರೆ. 11 ವರ್ಷ ಸಾರ್ಥಕ, 11 ವರ್ಷ ನಡೆದಿದೆ. ಮುಂದಿನ 4 ವರ್ಷವೂ ಚೆನ್ನಾಗಿ ಆಗ್ತಾರೆ. ಅದಾದ ಮೇಲೂ ಯಾವುದೇ ಆತಂಕ ಇಲ್ಲದೆ ಮುಂದಿನ ಇನ್ನೂ 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ದೇಶ ಮುನ್ನಡೀಲಿ ಎನ್ನುವಂಥ ಪ್ರಾರ್ಥನೆಯನ್ನು ತಾಯಿ ಚಾಮುಂಡೇಶ್ವರಲ್ಲಿ ಮಾಡ್ತೀನಿ. ಯಾವುದು ಸಾಧನೆ ಶೂನ್ಯ ಇದೆ? ಅನ್ನಭಾಗ್ಯ 5 kg ನಾವು ಕೊಟ್ಟಿದ್ದಕ್ಕೆ ತಾನೇ ಇವರು 10 kg ಅಂತ ಅನೌನ್ಸ್ ಮಾಡಿರೋದು. ಆರೋಗ್ಯ ಭಾರತಿ, ಆಯುಷ್ಮಾನ್ ಭಾರತದ ಕಾರ್ಡನ್ನು ಕರ್ನಾಟಕದಲ್ಲಿ ಯಾಕೆ ಜಾರಿಗೆ ಕೊಡೋಕ್ಕೆ ಲೇಟ್ ಮಾಡ್ತಿದ್ದಾರೆ? ಎಲ್ಲಿ ಮೋದಿ ಕ್ರೆಡಿಟ್ ಹೋಗುತ್ತೋ ಅಂತ ಮಾಡ್ತಿದ್ದಾರೆ. ಯಾವ ಯೋಜನೆಯೂ ಇನ್ನೂ ತಂದಿಲ್ಲ ಅನ್ನೋದು ಯಾವುದಿದೆ? ಬೆಟ್ ಮಾಡಿ ತೋರಿಸ್ಲಿ. ಇಂಥ ಯೋಜನೆಯನ್ನು ನರೇಂದ್ರ ಮೋದಿ ಅನೌನ್ಸ್ ಮಾಡಿದ್ರು, ಈ ಯೋಜನೆ ಮಾಡಿಲ್ಲ ಜಾರಿಗೆ ಅನ್ನೋದನ್ನು ಬೆಟ್ ಮಾಡಿ ತೋರಿಸ್ಲಿ. ಪ್ರಣಾಳಿಕೆಗಳನ್ನೇ ಬಿಟ್ಟಿದ್ದೀವಿ, ಸಾಧನೆಗಳನ್ನ ನಾವು ಪತ್ರಿಕೆಯಲ್ಲಿ ಹಾಕಿದ್ದೀವಿ, ಏನೇನು ಮಾಡಿದ್ದೀವಿ ಅಂತ ಹಾಕಿದ್ದೀವಿ. ನರೇಂದ್ರ ಮೋದಿಯವರ ನಮೋ ಆ್ಯಪ್ ಯಾರದೇ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಏನೇನು ಮಾಡಿದ್ದೀವಿ ಅಂತ ಸಾರ್ವಜನಿಕರ ಪಬ್ಲಿಕ್ ಡೊಮೈನ್ ಅದನ್ನು ನೋಡುವಂಥ ಅವಕಾಶವನ್ನು ಮಾಡಿದ್ದೀವಿ. ಯಾವುದಾದ್ರೂ ಸುಳ್ಳು ಅನ್ನೋದು ಒಂದು ಹೇಳಿದರೆ ಅಥವಾ ಇವರು ಹೇಳಿದ್ದಾರೆ ಇದು ಮಾಡಿಲ್ಲ ಅನ್ನೋದಿದ್ದರೆ ನಿಖರವಾಗಿ ಇಂಥದ್ದನ್ನು ಮೋದಿ ಹೇಳಿದ್ರು ಮಾಡಲಿಲ್ಲ. ಈಗ 2 ಕೋಟಿ ಉದ್ಯೋಗ ಅಂತ ಶುರು ಮಾಡಿದರು. ಈಗ ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಉದ್ಯೋಗ ಸಿಗಲ್ವಾ? ರೈಲ್ವೆ ಬ್ರಿಡ್ಜ್ ಮಾಡಿದ್ರೆ ಉದ್ಯೋಗ ಆಗಲ್ವಾ? ಸರ್ಕಾರಿ ನೌಕರದ್ದು ಒಬ್ಬ ಮನುಷ್ಯ ಜೀವನ ಮಾಡೋದಕ್ಕೆ ಉದ್ಯೋಗ ಬೇಕು. ಸರ್ಕಾರಿ ಉದ್ಯೋಗನೇ ಅಂತಲ್ಲ, ಅದಕ್ಕಿಂತನೂ ಹೆಚ್ಚಿಗೆ ಸಂಪಾದನೆ ಮಾಡಿದ್ದು ಮೈಸೂರು ಬೆಂಗಳೂರಿನ ಎಕ್ಸ್ಪ್ರೆಸ್ ವೇಲಿ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ. ಬಿಟ್ಬಿಟ್ಟೆ ಹೊರಟೋದ್ರು ಅವ್ರು. ವ್ಯಾನ್ ಮಾಡಿದವರು ವ್ಯಾನ್ ಬಿಟ್ಬಿಟ್ಟು ಹೋದರು. ದಿಲೀಪ್ ಬಿಲ್ಡರ್ಸ್ ಅಂದರೆ ಒಟ್ಟಾರೆ ಜನಗಳಿಗೆ ಹಸಿವಿನಿಂದ ಕಂಗಾಲಾಗಬಾರ್ದು,
ಕೈ ತುಂಬ ಕೆಲಸ ಕೊಡೋದಕ್ಕೆ ಆಯಾ ಏನು ಪರಿಣಿತರು ಇರ್ತಾರೋ ಅವ್ರಿಗೆ ಕೆಲಸ ಕೊಡ್ತಿದ್ದಾರೆ. ರೈಲ್ವೆ ಹಳಿ ಮಾಡಿದ್ರು, ಡಬ್ಲಿಂಗ್ ಮಾಡಿದ್ರು, ಎಲೆಕ್ಟ್ರಿಫಿಕೇಷನ್ ಮಾಡಿದ್ರು, ಅದಕ್ಕೆ ಬೇಕಾದಂಥ ಏನು ರೈಲ್ವೆ ನಿಲ್ದಾಣ ಆಧುನೀಕರಣ ಮಾಡೋದು ಅವೆಲ್ಲ ಕೆಲಸ ಅಲ್ವಾ. ಮೊಸಾಕ್ ಫ್ಯಾಕ್ಟ್ರಿ ಮೊಸಾಕ್ ಮಾಡಿದವನಿಗೆ, ಅದು ಗ್ರೆನೇಟ್ ಹಾಕ್ದವನಿಗೆ ಕೆಲಸ ಸಿಗಲಿಲ್ವ? ಕೆಲಸ ಅಂದರೆ ಏನು? 2 ಕೋಟಿ ಕೆಲಸ ಕೊಡಲಿಲ್ಲ ಅಂತ ಹೇಳ್ತಿದಾರಲ್ಲ, ಇದೆಲ್ಲ ಕೆಲಸದ ಒಳಗೆ ಬರಲ್ವ? ಅವ್ರ ಸಂಪಾದನೆ ಆಗಲಿಲ್ವಾ?